ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಅಳೆದು ಸುರಿದು ಒಕ್ಕೂಟ ಸರ್ಕಾರವು ಕೊನೆಗೂ ಕರ್ನಾಟಕಕ್ಕೆ ಇಂದು ಶನಿವಾರ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ. 3,454 ಕೋಟಿ ರೂಪಾಯಿ ಬರ ಪರಿಹಾರವನ್ನು ಒಕ್ಕೂಟ ಸರ್ಕಾರವು ಕರ್ನಾಟಕಕ್ಕೆ ಇಂದು ಮಂಜೂರು ಮಾಡಿದೆ. ಈ ಬಗೆಗೆ ಕಲಬುರಗಿಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬ ಕಡಿಮೆ ಪ್ರಮಾಣದಲ್ಲಿ ಬರ ಪರಿಹಾರವನ್ನು ನಮಗೆ ನೀಡಿದ್ದಾರೆ. ಅಳೆದು ಸುರಿದು ತುಂಬ ತಡವಾಗಿ ಸುಪ್ರೀಂ ಕೋರ್ಟ್ ಕಟ್ಟಳೆ ಕೊಟ್ಟ ಮೇಲೆ ಕೊಡ್ತಾ ಇದ್ದಾರೆ. 35 ಲಕ್ಷ ಕೋಟಿಗೂ ಹೆಚ್ಚು ಬರ ಪರಿಹಾರದಿಂದ ಕರ್ನಾಟಕದಲ್ಲಿ ನಷ್ಟ ಆಗಿತ್ತು. ಈ ಬಗೆಗೆ ನಾವು ವರದಿ ನೀಡಿದ್ದೆವು. ಆದರೆ ಕೇಂದ್ರ ಸರ್ಕಾರ ಅದನ್ನು ಪರಿಗಣಿಸಲಿಲ್ಲ. ರಾಜ್ಯದಿಂದ ಆಯ್ಕೆಯಾದಂಥ ಕಾಂಗ್ರೆಸ್ಸೇತರ 27 ಸಂಸದರು ಇದ್ದರು. ಕಾಂಗ್ರೆಸ್ನವರು ಒಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಈ ಬಗ್ಗೆ ಮಾತಾಡಲಿಲ್ಲ. ಹಾಗಾಗಿ ಬರ ಪರಿಹಾರವಾಗಿ ಕರ್ನಾಟಕದ ಹಣಕಾಸಿನ ಸ್ಥಿತಿಗೆ ತೊಂದರೆ ಕೊಡುವಂಥ ಒಂದು ಉದ್ದೇಶದಿಂದಲೇ ಬರ ಪರಿಹಾರವನ್ನು ತುಂಬ ತಡ ಮಾಡಿದ್ದಾರೆ. ಈಗ ತಡ ಮಾಡಿದ ಮೇಲೆ ತುಂಬ ಕಡಿಮೆ ಕೊಡುತ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಲಬುರಗಿಯಲ್ಲಿ ಚುನಾವಣಾ ಪ್ರಚಾರ ಮಾಡುತ್ತಾ ಹೇಳಿದ್ದಾರೆ. 3,454 ಕೋಟಿ ರೂಪಾಯಿ ಬರ ಪರಿಹಾರವನ್ನು ಕೇಂದ್ರದ BJP ಸರ್ಕಾರವು ಕರ್ನಾಟಕಕ್ಕೆ ಘೋಷಿಸಿದ್ದು, ಇದು ಆದ ನಷ್ಟದ 10% ಮಾತ್ರ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವೆಲ್ಲದರ ನಡುವೆ ಇವಾಗ ಎದ್ದಿರುವಂಥ ಇನ್ನೊಂದು ವಿಷಯ, ಸೂರತ್ನಲ್ಲಿ BJP ಅಭ್ಯರ್ಥಿ ದಲಾಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾ ಆಯೋಗವು ಈಗಾಗಲೇ ಘೋಷಿಸಿರುವುದು ನಿಮಗೆಲ್ಲ ಗೊತ್ತಿದೆ. ಇದು ಇವಾಗ ಒಂದು ದೊಡ್ಡ ತಕರಾರು ಆಗಿದೆ. ಈ ಬಗೆಗೆ ಸುಪ್ರೀಂ ಕೋರ್ಟಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಯಾಕೆ? ನಮ್ಮ ಮತಯಂತ್ರಗಳಲ್ಲಿ 2009ರಲ್ಲಿ ಭಾರತದಲ್ಲಿ ನೋಟಾ ನನ್ ಆಫ್ ದ ಅಬಾವ್ ಅನ್ನುವಂಥ ಒಂದು ಆಪ್ಷನನ್ನು ನೀಡಲಾಯಿತು. ಯಾರೋ ನಮಗೆ ಲಾಯಕ್ಕಿಲ್ಲ ಇವರಲ್ಲಿ ಅನ್ನುವಂಥ ಒಂದು ಆಪ್ಷನ್ 2009ರಲ್ಲಿ ಅದನ್ನು ಒಪ್ಪಲಾಯಿತು. ಆದರೆ ಆ ಕೂಡಲೇ ಅದು ಜಾರಿಗೆ ಬರಲಿಲ್ಲ. ಆಮೇಲೆ ಆ ಬಗೆಗೆ ಸುಪ್ರೀಂ ಕೋರ್ಟಿನಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಳು ಅರ್ಜಿಯಾಗಿದ್ದವು. 2013ರಲ್ಲಿ ಸುಪ್ರೀಂ ಕೋರ್ಟ್ ಈ ಬಗೆಗೆ ಚುನಾವಣಾ ಆಯೋಗವನ್ನು ಪ್ರಶ್ನಿಸಿತು. ನೀವು ನೋಟಾ ಅನ್ನುವಂಥ ಒಂದು ನಿಯಮವನ್ನು ಜಾರಿಗೆ ತಂದಿದ್ದೀರಿ, ಅದಕ್ಕೆ ಮತಯಂತ್ರದಲ್ಲಿ ಒಂದು ಬಟನ್ ಕೊಡತಕ್ಕದ್ದು ಎನ್ನುವಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ 2013ರಲ್ಲಿ ನೀಡಿತು. ಅದರಂತೆ 2014ರ ಲೋಕಸಭಾ ಚುನಾವಣೆಗೆ ಈ ಮತಯಂತ್ರದಲ್ಲಿ ನನ್ ಅಬೌಟ್ ದ ಅಬೌವ್ ಅನ್ನುವಂಥ ಬಟನನ್ನು ಅಳವಡಿಸಲಾಯಿತು. ಆ ಬಟನ್ ಪ್ರಕಾರ 2014ರಲ್ಲಿ ನಡೆದ ಚುನಾವಣೆಯಲ್ಲಿ 1.1% ನೋಟಾ ಮತ ಚಲಾವಣೆಯಾಗಿದ್ದವು. 2014ರಲ್ಲಿ ಚಲಾವಣೆಯಾದ ನೋಟಾ ಮತಗಳು ಎಷ್ಟು? 1.1 ಲಕ್ಷ, ಅಂದರೆ 1.1% ಅಂದರೆ 60 ಲಕ್ಷಕ್ಕೂ ಹೆಚ್ಚು ನೋಟಾ ಮತಗಳು ಚಲಾವಣೆಯಾಗಿದ್ದವು. 2019ರ ಲೋಕಸಭಾ ಚುನಾವಣೆಯಲ್ಲಿ 1 ಕೋಟಿಯಷ್ಟು ನೋಟಾ ಮತಗಳು ಚಲಾವಣೆ ಆಗಿದ್ದವು. ಇವಾಗ ಸೂರತ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ತಿರಸ್ಕರಿಸಲ್ಪಟ್ಟಿತು. ಇತರ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಲಾಯಿತು. ಈಗ ಎಲ್ಲ ಪತ್ರಿಕೆಗಳು ಕೂಡ ಅದನ್ನೇ ಬರೀತವೆ. ಸಂಪಾದಕೀಯ ಕೂಡ ಇವಾಗಿನ ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ. ನಂಬಿಕೆಗೆ ಅರ್ಹವಲ್ಲದ ಸೂರತ್ನ ಅವಿರೋಧ ಆಯ್ಕೆ ಅಂತ. ಇವಾಗ ಸುಪ್ರೀಂ ಕೋರ್ಟಿಗೆ ಹೋಗಿರುವಂಥ ಅರ್ಜಿಗಳಲ್ಲಿ ಏನು ಹೇಳಲಾಗಿದೆ? ನಿಮ್ಮ ಮತಯಂತ್ರದಲ್ಲಿ ನೋಟಾ ಎನ್ನುವಂಥ ಒಂದು ಬಟನ್ ಇದೆ. ಒಂದು ವೇಳೆ ಇವಾಗ ನೀವು ಅವಿರೋಧ ಅಂತ ಆಯ್ಕೆ ಮಾಡಿರುವಂಥ ವ್ಯಕ್ತಿಗೂ ಮತ್ತು ಚುನಾವಣೆ ನಡೆದರೆ ನೋಟಾಕ್ಕೆ ಹೆಚ್ಚು ಮತ ಬಂದರೆ ಏನು ಮಾಡ್ತೀರಿ? ಇದೇ ಪ್ರಶ್ನೆಯನ್ನು ಸೂರತ್ನ ಹಲವರು ಕೇಳಿದ್ದಾರೆ. ನೋಟಕ್ಕೆ ಹೆಚ್ಚು ಮತ BJP ಅಭ್ಯರ್ಥಿಗಿಂತ ಹೆಚ್ಚು ಮತ ನೋಟಕ್ಕೆ ಬರ್ಬೋದು, ನೀವು ಚುನಾವಣೆಯನ್ನು ನಡೆಸದೇ ಇದ್ದರೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು
ಇವಾಗ ಎತ್ತಿದ್ದಾರೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಹಂತಕ್ಕೆ ಮುಟ್ಟುತ್ತದೆ ಎಂದು ಈಗಲೇ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಈ ಪ್ರಶ್ನೆ ಇವಾಗ ಬಂದಿದೆ. ಬಹುಶಃ 1990ರಲ್ಲಿ ಸೋವಿಯತ್ ಯೂನಿಯನ್, ಆವಾಗ ಇನ್ನೂ ಸೋವಿಯತ್ ಯೂನಿಯನ್ ಇತ್ತು, ಈ ನೋಟಾ ಮಾದರಿಯ ಮತ ಹಾಕುವ ವಿಧಾನವನ್ನು ಅಲ್ಲಿ ಆರಂಭಿಸಿದರು. ಅಲ್ಲಿ ಆವಾಗ 91ಕ್ಕೆ ದೇಶ ವಿಭಜನೆ ಮತ್ತು ಚುನಾವಣೆ ನಡೆಸುವ ಪ್ರಕ್ರಿಯೆ ಆರಂಭವಾಗಿತ್ತು, ಸಾರ್ವಜನಿಕ ಚುನಾವಣೆ. ಅದಕ್ಕಿಂತ ಮುಂಚೆ ಕಮ್ಯೂನ್ ಚುನಾವಣೆ ಇತ್ತು ಸೋವಿಯತ್ ರಷ್ಯಾದಲ್ಲಿ. ಆಮೇಲೆ ಪ್ರಜಾಪ್ರಭುತ್ವವಾದಲ್ಲಿ ಸಾರ್ವಜನಿಕ ಚುನಾವಣೆ ನಡೆಸುವುದಕ್ಕೆ ತೀರ್ಮಾನವನ್ನು ಕೈಗೊಂಡಾಗ ನೋಟಾ ಚಲಾವಣೆ, ಬೇರೆ ಹೆಸರುಗಳು ಬೇರೆ ಬೇರೆ ಇದ್ದಾವೆ ಬೇರೆ ಬೇರೆ ದೇಶಗಳಲ್ಲಿ. ನೋಟಾ ಚಲಾವಣೆಯನ್ನು ಯಾವ ದೇಶ ಆರಂಭ ಮಾಡಿತು ಈ ನೋಟವನ್ನು ಅನ್ನೋ ಬಗ್ಗೆ ಸ್ಪಷ್ಟ ಕಲ್ಪನೆ ಇನ್ನೂ ಇಲ್ಲ. ಆದರೆ 1990ರಲ್ಲಿ ಸೋವಿಯತ್ ಯೂನಿಯನ್ನಲ್ಲಿ ಇದು ಆರಂಭವಾಯಿತು ಅಂತ ಹೇಳ್ಬೋದು. ಅನಂತರ ಜಗತ್ತಿನ ಎಲ್ಲ ಕಡೆ ಇದು ಹೆಚ್ಚು ಕಡಿಮೆ 90% ದೇಶಗಳಲ್ಲಿ ಇದು ಚಲಾವಣೆಗೆ ಬಂದಿದೆ. ನಮ್ಮ ನೆರೆಯ ದೇಶಗಳಾದ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಗಳು ಕೂಡ ಭಾರತದ ನಂತರ ಈ ನೋಟಗಳನ್ನು ಅಳವಡಿಸಿಕೊಂಡಿವೆ. ಫ್ರಾನ್ಸ್ ಇರ್ಬೋದು, ಬೆಲ್ಜಿಯಂ ಇರ್ಬೋದು, ನೆದರ್ಲ್ಯಾಂಡ್ಸ್ ಇರ್ಬೋದು, ಸ್ಪೇನ್ ಇರ್ಬೋದು, ಬ್ರಿಟನ್ ಇರ್ಬೋದು, ಅರ್ಜೆಂಟೀನಾ ಇರ್ಬೋದು, ಪೆರು ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಕೊರಿಯಾ ಇರ್ಬೋದು, ಈ ಎಲ್ಲ ದೇಶಗಳು ಕೂಡ ನೋಟವನ್ನು ಅಳವಡಿಸಿಕೊಂಡಿವೆ. ಅದರಲ್ಲಿ ಅತಿ ಮುಖ್ಯವಾದ ಒಂದು ಅಂಶ ಅಂತ ಹೇಳಿದರೆ, ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ನೋಟವನ್ನು ರಾಷ್ಟ್ರೀಯವಾಗಿ ನೋಟವನ್ನು ಅಳವಡಿಸಿಕೊಂಡಿಲ್ಲ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕೆಲವು ಪ್ರಾಂತ್ಯಗಳು ಅಂದರೆ ರಾಜ್ಯಗಳು ನೋಟವನ್ನು ಅಳವಡಿಸಿಕೊಂಡಿವೆ. ಆ ರಾಜ್ಯದ ಚುನಾವಣೆ ನಡೆಯುವಾಗ ಆ ನೋಟ ಬಳಕೆಯಾಗುತ್ತೆ ಹೊರತು ರಾಷ್ಟ್ರೀಯವಾಗಿ ನೋಟಕ್ಕೆ ಅಲ್ಲಿ ಮಾನ್ಯತೆ ಇನ್ನೂ ಕೊಟ್ಟಿಲ್ಲ. ಉಳಿದಂತೆ ಜಗತ್ತಿನ 80%ಕ್ಕೂ ಹೆಚ್ಚು ದೇಶಗಳು ನೋಟವನ್ನು ಚಾಲ್ತಿಗೆ ತಂದಿವೆ. ಭಾರತದಲ್ಲಿ ಹೇಳಿದಂಗೆ 2009ರಲ್ಲಿ ತೀರ್ಮಾನ ಮಾಡಲಾಯಿತು. 2013ರಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ಚುನಾವಣಾ ಆಯೋಗಕ್ಕೆ ಪ್ರಶ್ನಿಸಿತು. 2014ರ ಲೋಕಸಭಾ ಚುನಾವಣೆಯ ವೇಳೆ ಮತಯಂತ್ರಗಳಲ್ಲಿ ನೋಟಾ ಎನ್ನುವಂಥ ಒಂದು ಪ್ರತ್ಯೇಕ ಹೆಸರನ್ನು ಅಲ್ಲಿ ಇಡಲಾಯಿತು. ಆ ನೋಟಾ ಅನ್ನೋದಕ್ಕೆ ಬೇರೆ ಹೆಸರುಗಳು ಕೂಡ ಇದ್ದಾವೆ. ಅದನ್ನು ಸ್ಕ್ರಾಚ್ ಎಂದು ಎಗೇನ್ಸ್ಟ್ ಆಲ್, ಯಾರೂ ಕೂಡ ಸರಿ ಇಲ್ಲ, ಯಾವ ಸ್ಪರ್ಧಿಯನ್ನು ಒಪ್ಪುವುದಿಲ್ಲ ಇತ್ಯಾದಿ ಹೆಸರುಗಳನ್ನು ಕೂಡ ಇದನ್ನು ನೋಟವನ್ನು ಕರೆಯಲಾಗಿದೆ. ಈ ಬಾರಿ ಕೂಡ ಸಾಕಷ್ಟು ನೋಟಗಳು ಚಲಾವಣೆ ಆಗಿರ್ತವೆ. ಅದರಲ್ಲಿ ಯಾಕಂತ ಹೇಳಿದರೆ 2014ರಲ್ಲಿ 60 ಲಕ್ಷ ಇದ್ದ ನೋಟಾ ಮತದಾನ 2019ರಲ್ಲಿ 1,10,00,000ಕ್ಕೆ ಹೋಗಿತ್ತು. ಅಂದ ಮೇಲೆ 2024ರ ಲೋಕಸಭಾ ಚುನಾವಣೆ ಇದು 1 ಕೋಟಿಯನ್ನು ದಾಟಿರುತ್ತದೆ ಎನ್ನುವಂಥ ಸುದ್ದಿ ಇವಾಗ ಇದೆ. ಇವೆಲ್ಲದರ ನಡುವೆ ಕರ್ನಾಟಕದ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದು ಮುಗಿದಿದ್ದು, ಇನ್ನು ಬಡಗಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಮೇ 7ರಂದು ಮತದಾನ ನಡೆಯಲಿದೆ. ಆ ಮೇ 7ರಂದು ನಡೆಯಲಿರುವ ಬಡಗಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಕೊಪ್ಪಳ ಲೋಕಸಭಾ ಕ್ಷೇತ್ರ. ಈ ಕೊಪ್ಪಳವು ಹಿಂದೆ ರಾಯಚೂರು ಜಿಲ್ಲೆಯ ಭಾಗವಾಗಿತ್ತು. ಇವಾಗ ಕೊಪ್ಪಳ ಅನ್ನುವುದೇ ಪ್ರತ್ಯೇಕ ಜಿಲ್ಲೆಯಾಗಿದೆ. ಕೊಪ್ಪಳ ಅನ್ನುವ ಲೋಕಸಭಾ ಕ್ಷೇತ್ರದಲ್ಲಿ ಕೊಪ್ಪಳದ 5 ತಾಲೂಕು 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ರಾಯಚೂರು ಜಿಲ್ಲೆಯ ಸಿಂಧನೂರು ಮತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರಗಳು ಹಾಗೂ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ. ಅಂದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಳ್ಳಾರಿ ಜಿಲ್ಲೆಯ 1 ವಿಧಾನಸಭಾ ಕ್ಷೇತ್ರ ಸಿರುಗುಪ್ಪ, 2 ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತು ಸಿಂಧನೂರು ಹಾಗೂ ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳು ಸೇರಿವೆ. ವಿಶೇಷ ಅಂತೇಳಿದರೆ 1952ರ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ. ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಕಾಂಗ್ರೆಸ್ ಗೆದ್ದಿದ್ದಾವೆ. ಆದರೆ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ 1952ರ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ. ಶಿವಮೂರ್ತಿ ಸ್ವಾಮಿ ಅಳವಂಡಿ ಎನ್ನುವರು, ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥ ಶಿವಮೂರ್ತಿ ಸ್ವಾಮಿ ಅಳವಂಡಿ ಎನ್ನುವರು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿದ್ದರು. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲು ಗೆದ್ದವರು ಶಿವಮೂರ್ತಿ ಸ್ವಾಮಿ ಅಳವಂಡಿ. ಅವರು ಯಾವುದೇ ಪಕ್ಷದಿಂದ ಗೆದ್ದಿಲ್ಲ, ಸ್ವತಂತ್ರ ಅಭ್ಯರ್ಥಿಯಾಗಿ 1952ರಲ್ಲಿ ಗೆದ್ದಿದ್ದರು. ಶಿವಮೂರ್ತಿ ಸ್ವಾಮಿ ಅಳವಂಡಿ ಅನ್ನೋರು ಆಮೇಲೆ ಮತ್ತೊಮ್ಮೆ 72ರಲ್ಲಿ ಗೆದ್ದಿದ್ರು. 67ರಲ್ಲಿ ಮತ್ತೆ ಕಾಂಗ್ರೆಸ್ ಗೆದ್ದಿತ್ತು. ಸಹಜವಾಗಿಯೇ ಕೊಪ್ಪಳದಲ್ಲಿ ಹೆಚ್ಚು ಬಾರಿ ಕಾಂಗ್ರೆಸ್ ಗೆದ್ದಿದೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಆದರೆ ಶಿವಮೂರ್ತಿ ಸ್ವಾಮಿ ಅಳವಂಡಿ ಎನ್ನುವರು
ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕೊಪ್ಪಳದ ಸಂಸದರಲ್ಲಿ ಪ್ರಸಿದ್ಧರಾದವರು ಹಾಗೂ ಲೋಕಸಭೆಯ ಸಂಸದರ ನಾನಾ ಕಾರ್ಯಗಳಲ್ಲಿ ತನ್ನ ಒಕ್ಕೂಟವನ್ನು ಒಂದನ್ನು ರಚಿಸಿಕೊಂಡು ಕೆಲಸ ಮಾಡಿದವರು ಅನ್ನುವಂಥದ್ದು ಭಾಳ ಗಮನಿಸತಕ್ಕಂಥ ಅಭ್ಯಾಸ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದವರು ಅಂತ ಹೇಳಿದರೆ ಎಚ್ ಜಿ ರಾಮುಲು ಅವರು, ಕಾಂಗ್ರೆಸ್ಸಿನ ಎಚ್ ಜಿ ರಾಮುಲು ಅವರು. ಎಚ್ ಜಿ ರಾಮುಲು ಅವರು 4 ಬಾರಿ ಕೊಪ್ಪಳ ಲೋಕಸಭಾ ಗೆದ್ದಿದ್ದಾರೆ. ಆದರೆ ಹ್ಯಾಟ್ರಿಕ್ ಇಲ್ಲ. 4 ಬಾರಿ ಗೆದ್ದರು, ಯಾಕಪ್ಪ ಹ್ಯಾಟ್ರಿಕ್ ಇಲ್ಲ ಅಂತ ನೀವು ಕೇಳ್ಬೋದು. ಸತತ 4 ಬಾರಿ ಗೆಲ್ಲಿಲ್ಲ ಅವರು. 2 ಬಾರಿ ಮೊದಲು ಗೆದ್ದಲು, ಮಧ್ಯದಲ್ಲಿ ಒಂದು ಜನತಾ ಬಂತು ಸ್ವಲ್ಪ, ಆಮೇಲೆ ಮತ್ತೆ 2 ಬಾರಿ ಗೆದ್ದರು. ಎಚ್ ಜಿ ರಾಮುಲವರು ಮೊದಲು 2 ಬಾರಿ ಮತ್ತು ಅನಂತರ 2 ಬಾರಿ ಗೆದ್ದಿದ್ರು. ಮಧ್ಯದಲ್ಲಿ ಜನತಾ ದಳ ಗೆದ್ದಿತ್ತು ಅಲ್ಲಿ. ಕಳೆದ 3 ಚುನಾವಣೆಗಳಿಂದ ಅಂದರೆ 2009, 2014 ಮತ್ತು 2019 ಲೋಕಸಭಾ ಚುನಾವಣೆಗಳಲ್ಲಿ ಕೊಪ್ಪಳದಿಂದ BJP ಗೆಲ್ತಾ ಇದೆ. ಕಳೆದ 3 ಲೋಕಸಭಾ ಚುನಾವಣೆಗಳಿಂದ ಕೊಪ್ಪಳದಲ್ಲಿ BJP ಗೆಲ್ಲುತ್ತಾ ಇದೆ. ಹಾಲಿ ಕೊಪ್ಪಳದ ಸಂಸದರು ಕರಡಿಗೆ ಸಂಗಣ್ಣನವರು, ಅವರಿಗೆ ಈ ಬಾರಿ BJP ಟಿಕೆಟ್ ಕೊಟ್ಟಿಲ್ಲ. ಆದ್ದರಿಂದ ಅವರು ಇತ್ತೀಚೆಗೆ BJPಗೆ ಟಾಟಾ ಹೇಳಿ ಕಾಂಗ್ರೆಸ್ ಕಡೆಗೆ ಬಂದಿದ್ದಾರೆ. ಹಾಗಂತ ಹೇಳಿದ ಕೂಡಲೇ ಕರಡಿಗೆ ಸಂಗಣ್ಣನವರು BJPಯಿಂದ ಕಾಂಗ್ರೆಸ್ಗೆ ಬಂದಿದ್ದಾರಂತಲ್ಲ, ಅವರು ಮೂಲದಲ್ಲಿ ಇದ್ದಿದ್ದೇ ಕಾಂಗ್ರೆಸ್ಸಲ್ಲಿ. ಆಮೇಲೆ ಅವರು ಬೇರೆ ಬೇರೆ ಜನತಾ ಪಕ್ಷ, ಜನತಾದಳ, ಲೋಕಶಕ್ತಿ ಅಂತೇಳಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ದರು. ಕೊನೆಯಲ್ಲಿ BJPಗೆ ಹೋಗಿ 2014 ಮತ್ತು 2019ರಲ್ಲಿ ಕೊಪ್ಪಳದಿಂದ ಲೋಕಸಭಾ ಸದಸ್ಯರಾಗಿ ಗೆದ್ದಿದ್ದರು. ಈ ಬಾರಿ ಗೆದ್ದಿರಲಿಲ್ಲ. ಗೆದ್ದಿದ್ದರು, ಆದರೆ ಈ ಬಾರಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಆ ಟಿಕೆಟ್ ಸಿಗದೇ ಇರೋದಕ್ಕೆ ಒಂದು ಕಾರಣ ಇದೆ. ಯಾಕಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಬರೀ 1 ಕ್ಷೇತ್ರದಲ್ಲಿ ಮಾತ್ರ BJP ಗೆದ್ದಿತ್ತು. ಆ ಕಾರಣಕ್ಕೋಸ್ಕರ ಕರಡಿ ಸಂಗಣ್ಣನವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಆದರೆ ಕರಡಿ ಸಂಗಣ್ಣನವರು ಒಂದು ಕಾಲದಲ್ಲಿ ಸ್ವತಂತ್ರವಾಗಿ ಗೆದ್ದಂಥ ಪ್ರಭಾವಿ ವ್ಯಕ್ತಿ ಕೂಡ. ಈಗ ಅವರು ಕಾಂಗ್ರೆಸ್ಗೆ ಬಂದಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ಈ ಬಾರಿ 3 ಬಾರಿ BJP ಗೆದ್ದಿದೆ. 2 ಬಾರಿಯ ಸಂಸದರಾಗಿದ್ದಂಥ ಕರಡಿಗೆ ಸಂಗಣ್ಣನವರು ಈಗ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಆದ್ದರಿಂದ ಈ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ಸು ಗೆಲ್ಲಲು ಹೆಚ್ಚಿನ ಅನುಕೂಲ ಸ್ಥಿತಿ ಇದೆ. BJPಗೆ ಅನುಕೂಲ ಸ್ಥಿತಿ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆ? ಕೊಪ್ಪಳದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಕೊಪ್ಪಳದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. BJP ಒಬ್ಬರು ಶಾಸಕರು ಮಾತ್ರ ಇದ್ದಾರೆ. ಆದರೆ ಅದು ಈಗ 2 ಆಗಿದ್ದಾರೆ. ಯಾಕೆ? ಜನಾರ್ದನ ರೆಡ್ಡಿಯವರು ಗಂಗಾವತಿಯಿಂದ ಗೆದ್ದಿದ್ದರು ಕಳೆದ ಬಾರಿ. ಅವರು ತನ್ನದೇ ಒಂದು ಮರಿಪಕ್ಷದಿಂದ ಗೆದ್ದಿದ್ದರು. ಅವರು ಇವಾಗ BJPಗೆ ಸೇರುವುದರಿಂದ BJPಯ 2 ಶಾಸಕರಾಗ್ತಾರೆ. ಕಾಂಗ್ರೆಸ್ಸಿನ 6 ಶಾಸಕರು ಮತ್ತು BJPಯ 2 ಶಾಸಕರ ಬಲದಿಂದ ಇಂದು ಲೋಕಸಭಾ ಚುನಾವಣೆ ನಡೆಯುವುದರಿಂದ ಕೊಪ್ಪಳದಲ್ಲಿ ಸಹಜವಾಗಿಯೇ ಕಾಂಗ್ರೆಸ್ ತನ್ನ ಶಕ್ತಿಯಿಂದ ಗೆಲ್ಲುವಂಥ ಎಲ್ಲ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇವೆಲ್ಲದರ ನಡುವೆ ದೇಶದಲ್ಲಿ 5ನೇ ಹಂತದಲ್ಲಿ ನಡೆಯುವ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಇಂದಿನಿಂದ ಆರಂಭವಾಗಿದೆ. 5ನೇ ಹಂತದಲ್ಲಿ ನಡೆಯುವ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯಾಗಿದೆ. ನಮ್ಮ ರಾಜ್ಯದಲ್ಲಿ 5ನೇ ಹಂತ ಏನಿಲ್ಲ. ಏಪ್ರಿಲ್ 3ನೇ ಹಂತ, ದೇಶದ 3ನೇ ಹಂತ ಅಂದರೆ ಏಪ್ರಿಲ್ 7ಕ್ಕೆ ನಡೆಯುವ 3ನೇ ಹಂತದ ಮತದಾನ ಮುಗಿತು ಅಂದರೆ ಕರ್ನಾಟಕದ ಎಲ್ಲ ಮತದಾನ ಮುಗಿದಂತೆ. ಕೇರಳದ್ದು ನಿನ್ನೆ ಒಂದೇ ಹಂತದಲ್ಲಿ ಮುಗಿದು ಹೋಗಿದೆ. ತಮಿಳುನಾಡುದು ಮೊನ್ನೆಯೇ ಒಂದೇ ಹಂತದಲ್ಲಿ ಮುಗಿದು ಹೋಗಿದೆ. ಉಳಿದಂತೆ ಇನ್ನೂ 5 ಹಂತದ ಮತದಾನಗಳಿದ್ದು ಅದರಲ್ಲಿ 5ನೇ ಹಂತದಲ್ಲಿಡುವ ಮತದಾನಕ್ಕೆ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಆಗಿದೆ. 3 ರಾಜ್ಯಗಳಲ್ಲಿ ಮಾತ್ರ 7 ಹಂತಗಳಲ್ಲಿ ಮತದಾನ ನಡೀತಿದೆ. ಅದು ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಏನೋ ಹೆಚ್ಚಿನ ಮತದಾನ ಆಗ್ತಾ ಇದೆ. ಆದರೆ ಉತ್ತರ ಪ್ರದೇಶ ಮತ್ತು ಬಿಹಾರಗಳ ಬಿಮಾರು ರಾಜ್ಯಗಳು ಎನ್ನುವಂಥ ಕುಖ್ಯಾತಿಯನ್ನು ಪಡೆದಿರುವಂಥ ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ಅತಿ ಕಡಿಮೆ ಮತದಾನಗಳು ಆಗ್ತಾ ಇವೆ. ನಿನ್ನೆ ಕೂಡ ಉತ್ತರ ಪ್ರದೇಶ, ಬಿಹಾರಗಳಲ್ಲಿ ಕಡಿಮೆ ಮತದಾನ ಆಗಿದೆ. ಉತ್ತರ ಪ್ರದೇಶದ 8 ಲೋಕಸಭಾ ಕ್ಷೇತ್ರಗಳಿಗೆ ನಿನ್ನೆ ಮತದಾನ ನಡೆದಿತ್ತು. ಬರೀ 50% ಮತದಾನಗಳು ಆಗಿರುವುದು ವರದಿಯಾಗಿದೆ. ಇನ್ನು ಹೇಳುತ್ತಾ ಇನ್ನೂ ಲೋಕಸಭಾ ಚುನಾವಣೆ ನಾನಾ ಹಂತಗಳ ನಾನಾ ಕಂತುಗಳಲ್ಲಿ ನಡೆಯುವುದರಿಂದ ಅಲ್ಲಿಯವರೆಗೆ ಹೇಳ್ತಾ ಇದ್ದೇನೆ, ಕತೆ ಕಾರಣಕ್ಕೆ ಒಂದು ವಿರಾಮ. ನೀವೆಲ್ಲ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ನಿಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.